ಹಲೋ ಹಲೋ ಪೂಜಾ, ಏನು ಮಾಡತ್ತಿ? ಏನು ಫೋನ್ ಇಲ್ಲ ಏನಿಲ್ಲ, ಏನು ಮಾಡತ್ತಿ? ಬ್ಲೂಟೂತ್ ಹಾಕ್ಕೊಂಡು ಇಲ್ಲೋ? ಹಾಂ, ಬ್ಲೂಟೂತ್ ಹಾಕ್ಕೊಂಡೀನಿ. ಮನ್ಯಾಗ ಎಲ್ಲರೂ ಇದ್ದರು, ಅದಕ್ಕೆ ನಂಗೆ ಫೋನ್ ಅದು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಏನೂ ಜಾಸ್ತಿ ಮಾತಾಡಿಲ್ಲ. ಮತ್ತು ಕೈಯಾಗ ಫೋನ್ ಹಿಡ್ಕೊಂಡು ಬ್ಲೂಟೂತ್ ಹಾಕ್ಕೊಂಡ್ರು ಯಾಕಂದ್ರೆ ಬೇರೆ ಕಡೆ ಇಟ್ಟರೆ ಯಾರು ಫೋನ್ ನೋಡ್ರಣ್ಣ ಮತ್ತು ಪಟಕ್ನ ನೀನು ಕಾಲ್ ಅದು ಇದ್ದಿದ್ದು ಗೊತ್ತಾದ್ರೆ ಮತ್ತು ಸುಮ್ಮನೆ ಡೌಟ್ ಮಾಡ್ತಾರೆ. ಅದಕ್ಕೆ ಇರುವತಕ್ಕ ಈಗ ನಾಷ್ಟದು ಎಲ್ಲ ಆಗಿತ್ತಿಲ್ಲೋ ನಿಂದು? ಹ್ಞೂ ಆಗೈತಿ. ನಿಂದು ಆಗೈತಿಲ್ವ? ಮತ್ತು ಏನು ಮಾಡತ್ತಿ? ಮನೆ ಕಡೆಯವ್ರೆ ಬರಬೇಕಿಲ್ಲೋ? ನೀನು ನಿಮ್ಮ ತಂಗಿ ಕೂಡಿಸಿ. ಅಯ್ಯ, ಹಗಲೆಲ್ಲ ಮುಗಲೆಲ್ಲ ಬರಾಕದೇನು ಚಲೋ ರೀ ಅನ್ನಿಸ್ತೈತೆ. ನಾವು ಒಮ್ಮೆ ಬಂದು ಹೋಗಿವಿ. ಆಕೆ ನಮ್ಮ ತಂಗಿ ನೋಡಿದಿಲ್ಲ, ಮನೆ ಬಂದಾಗ ವಸ್ತಿ ಇರ್ತಾನೆ ನಾತಿರು. ಮತ್ತೀಗ ಎಲ್ಲಿದೆ ಬೇಡ ಬೇಡ, ಅದಕ್ಕೆ ನಾನು ಸುಮ್ಮಾಗೀನಿ. ಈಗ ನಾ ಎಲ್ಲರೂ ಹೊಂಟ್ನಂದ್ರೆ ಆಕೆನೂ ಬರ್ತಾನಂತಳು, ಅದಕ್ಕೆ ಸುಮ್ಮ ಬ್ಯಾಡ ತನತೀನಿ ನಾನು. ಹೌದಾ, ಹಂಗಾಗೈತೇನ? ಏನಿಲ್ಲ, ಮತ್ತು ನೀ ಹಿಂಗೆ ಮಾಡು, ನಾನು ನೀನು ಒಂದಿಟ್ಟು ಎಲ್ಲರೂ ಹೊರಗೆ ಹೋಗಿ ತಿರುಗಾಡಿ ಬರೋನು ಬಾಳ. ಮತ್ತು ಈಗ ಇಲ್ಲೇ ಊರಿಗೆ ಬಂದು ಎಲ್ಲೂ ಹೊರಗೆ ಬರಂಗಿಲ್ಲ ಅಂದ್ರೆ ಹೆಂಗೆ? ನನಗೂ ಎಲ್ಲ ಕಡೆ ಬರಬೇಕನ್ನೋ ಆಸೆ ಐತಿ. ಆದರೆ ಈಗ ಎಲ್ಲಿ ಬಂದ್ರೂ ನನ್ನ ಜೊತೆ ನಮ್ಮ ತಂಗಿ ಬರ್ತಾಳೆ, ಹೆಂಗೆ ಬರಲಿ? ಮತ್ತು ಈಗ ಫೋನ್ದಾಗ ಮಾತಾಡೋದು ಗೊತ್ತಾದರೆ ಎಲ್ಲ ಪ್ರಾಬ್ಲಮ್ ಆಗ್ತೈತಿ. ಮೊದಲ ನಮ್ಮ ಆಯಿ ಆಗ ಕೇಳತ್ತಿದ್ಲು, ಯಾರ ಜೊತೆ ಫೋನಾಗ ಮಾತಾಡತ್ತಾಳು, ಏನು ಮಾಡ್ತಾಳು ನೋಡ್ಕೋತಾ ಇರತ್ತಂದ. ನಮ್ಮ ಆಯಿಗೆ ಯಾಕೋ ಡೌಟ್ ಬಂದಂಗೆ ಕಾಣತೈತಿ. ಅದಕ್ಕೆ ನನಗೂ ಏನೂ ತಿಳಿವಾತು. ಅದಕ್ಕೆ ನಾ ಒಟ್ಟು ಫೋನ ಮುಟ್ಟುವಲ್ನಾಗಿದ್ನಿ. ಈಗ ನಿನ್ನ ಫೋನ್ ಬರಾನ ಎದ್ದು ಒಳಗೆ ಬನ್ನಿ ನೋಡು. ನಿಮ್ಮ ಆಯಿಗೆ ಹೆಂಗೆ ಡೌಟ್ ಬಂತು? ಡೌಟ್ ಅಂದರೆ ಏನಿಲ್ಲ, ನಿನ್ನೆ ನಾನು ನಿನಗೆ ನೈಟ್ ಮೆಸೇಜ್ ಮಾಡುವಾಗ ನಮ್ಮ ಆಯಿ ಈಗ ಏನು ಮಾಡತ್ತಾಳು ಇವತ್ತಂದ ನಾವು ಹಚ್ಕೊಂಡಿದ್ದು ಮುಸುಕ್ ತೆಗೆದು ನೋಡಿಳು. ಅವನ ಫೋನ್ ಹಿಡ್ಕೊಂಡಿದ್ನಿ. ಅದನ್ನ ನಮ್ಮ ಆಯಿ ಇವತ್ತು ನಮ್ಮ ತಂಗಿ ಕೇಳೋದಾಗಿ ರಾತ್ರಿ ಫೋನ್ದಾಗ ಏನು ಮಾಡ್ತಿರ್ತಾಳು ಅಂತಂದ. ನನಗೂ ಅದ ಟೆನ್ಷನ್ ಆಗತ್ತಿದ್ದು. ನಮ್ಮ ಆಯಿ ಮೊದಲು ಭಾಳ ಇದನ್ನು ಮಾಡ್ತಾಳೆ, ಎಲ್ಲಿಕಂದ್ರೆ ಎಲ್ಲನೂ ಕಾಲೇಜ್ಗೆ ಹೋಗೋದೇ ಬಿಡಿಸ್ಕಿದ್ದಾಳು. ಅದಕ್ಕೆ ಈಗ ಫೋನ್ ಹಿಡಿದ್ಬಿಟ್ಟು ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮ ಬುಕ್ ಇಟ್ಕೊಂಡು ಕುಂಡಿರ್ಬೇಕನ್ನತ್ತೀನಿ. ಪ್ಲೀಸ್ ಅನೂಪ್, ನಾ ಈಗ ಎಲ್ಲೂ ಹೊರಗೆ ಬರೋಂಗಿಲ್ಲ. ನನ್ನ ಸಿಚುವೇಶನ್ ತಿಳ್ಕೊ. ಮತ್ತೀಗ ನಾ ಹೊರಗೆ ಎಲ್ಲರ ಬನ್ನಿ ಅಂದ್ರೆ ನಾವು ನಿಮ್ಮ ಜೊತೆ ಏನಾರು ತಿರುಗಾಡಿದ್ದು ಗೊತ್ತಾದ್ರೆ ಇನ್ನೂ ಪ್ರಾಬ್ಲಮ್ ಆಗ್ತೈತಿ. ಬ್ಯಾಡ ಅಂದ್ರೆ ಬೇಡ. ನಾ ಏನು ನಿನಗೆ ಯಾವಾಗಲೂ ಹೊರಗೆ ಹೋಗೋನು ಬಾ ಅಂತ ಕರೆಯಂಗಿಲ್ಲ. ಯಾವಾಗಾರು ಒಮ್ಮೆ ಕರಿತಿರ್ತಾನೆ, ಅವಾಗಾರ ಅರ್ಥ ಮಾಡ್ಕೊಂಡು ಮನ್ಯಾಗ ಒಂದು ಏನಾರು ನಮ್ಮ ಸೌಂದರ್ಯನ ಮನೆಗೆ ಬರ್ತಾನಂತ ಹೇಳ್ಯಾರೆ ಬಾಲ. ಹಿಂಗೆ ಯಾಕೆ ಮಾಡ್ತಿ? 1 ಅವರೇ ಮೀಟ್ ಆಗಿ, ನನಗೂ ನಿನ್ನ ಜೊತೆ ಮೀಟ್ ಆಗಬೇಕು, ಮಾತಾಡಬೇಕು ಅನ್ನೋ ಆಸೆ ಇರ್ತಿತ್ಲೋ. ಮೊನ್ನೆ ಮೀಟ್ ಆದ್ರೂ ಏನೂ ಮಾತಾಡೋಕ್ಕಾಗಲಿಲ್ಲ. ನಿಮ್ಮ ತಂಗಿ ಇದ್ಲು, ಏನೇನು ಮಾತಾಡಲಿಲ್ಲ. ಪಟ್ನ ಮನೆಗೆ ಎದ್ದು ಹೋಗ್ಬಿಟ್ಟು ನನಗೂ ಹರ್ಟ್ ಆಗ್ತೈತ್ಲೋ. ನನಗೂ ನಿನ್ನ ಜೊತೆ ಮಾತಾಡ್ಬೇಕು ಅನ್ನೋದು ಇರ್ತೈತಿ. ಫೋನ್ ಹಚ್ಚಿರೋ ಫೋನ್ ಎತ್ತಂಗಿಲ್ಲ, ಏನು ಮಾಡೋಂಗಿಲ್ಲ. ನಾ ಹೆಂಗೆ ಹೇಳಿ ನಿನಗೆ? ಏನತ್ತ ಏನು ಮಾಡಲಿ ನಾರೇ? ನನಗೂ ಏನೂ ತಿಳಿವತ್ತು. ಒಂದು ಮಾಡೋಕ್ಕೆ ಹೋಗಿ 4 ಆಗಬಾರ್ದು. ಸುಮ್ಕೋತೇನಿ. ಪ್ಲೀಸ್ ನಾ ಅಂತ ಈಗ ಎಲ್ಲೂ ಹೊರಗೆ ಬರೋಂಗಿಲ್ಲ, ಏನೂ ಇಲ್ಲ. ಸೊ ನೀ ನನ್ನೆಲ್ಲೂ ಕರಿಬೇಡ. ಮತ್ತು ನನಗೆ ನಮ್ಮ ಆಯಿಗೆ ಮೊದಲೇ ಡೌಟ್ ಬರ್ತೈತಿಕೋ, ಆಮೇಲೆ ಮತ್ತು ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತಿ. ನಮ್ಮ ಅಪ್ಪದೆಲ್ಲ ಹೇಳಿಲ್ಲಂದ್ರೆ ಮೊಬೈಲ್ ಅದೆಲ್ಲ ಇಸ್ಕೋತಾರೆ. ಸುಮ್ಮನೆ ಮತ್ತು ಕಾಲೇಜ್ಗೆ ಹೋಗೋದು ಬೇಡ ಕೂತ್ರೆ ಏನು ಮಾಡಲಿ? ಅದಕ್ಕೆ ಹಿಂಗೆ ಮಾಡು, ಈಗ ಸುಮ್ಮಿರು. ನಾ ಮತ್ತು ಅಲ್ಲಿ ಕಾಲೇಜಿಗೆ ಬರ್ತಾನಲ್ಲ ಅವಾಗ ನಿಂಗೆ ಮೀಟ್ ಆಗ್ತಾನೆ. ಈಗಂತೂ ಮೀಟ್ ಆಗೋಕ್ಕಾಗಂಗಿಲ್ಲ. ಈಗ ಎಲ್ಲೇರೇನ ಬರ್ತಾನೆ ತಿಕ್ಕೋ ಹೊರಗೆ. ನಮ್ಮ ತಂಗಿ ನನ್ನ ಬೆನ್ನ ಹತ್ತಾಳು, ಸುಮ್ಮಿರು. ಇನ್ನು ಮತ್ತು ಜಾತ್ರೆ ಬೇರೆ ಐತಿ, ಜಾತ್ರೆ ಮುಗಿಸ್ ಹೋಗೋಕ್ಕಿದೆನ್ನ. ನೀ ಎಲ್ಲ ಕೆಡಿಸಿಡಬೇಡ, ಸುಮ್ಮ ಕೂತು ಬಿಡು. ಇದಕ್ಕೊಂದು ಜಾತ್ರೆ ಆದ್ರೆ ಒಂದಿಟ್ಟು ಹೊರಗೆ ಬರಾಕರೆ ಬರ್ತೈತಿ. ಜಾತ್ರೆ ಇರ್ತೈತಿ, ಒಂದಿಟ್ಟು ತಿರುಗಾಡಕರೆ ಬರ್ತೈತಿ. ಇಲ್ಲಿಕಂದ್ರೆ ಈಗ ಎಷ್ಟು ತ್ರಾಸ ಆಗ್ತೈತಿ ಗೊತ್ತಾನ. ಈಗ ಬಂದು ಏನಾರು ಒಂದಿಟ್ಟು ಯಾರಿಗಾರೆ ಸಂಶಯ ಬರ್ತಂದ್ರೆ ಮುಗೀತು, ಫೋನು ಇಸ್ಕೋತಾರೆ, ಎಲ್ಲ ದಂಡಿಗೆ ಹಚ್ಚಿಬಿಡ್ತಾರೆ. ಅಯ್ಯ, ಮನ್ಯಾಗ ಗೊತ್ತಾದ್ರೆ ಆಗಲಿ ಬಿಡ್ಲ. ಏನು 2 ದಿನ ಆತು ಮುಚ್ಚಿಡ್ತಿ. ಇರೋ ವಿಷಯ ಇದ್ದಂಗೆ ಹೇಳ್ಬಿಡುನು ಮನ್ಯಾಗ. ನಾನೇನು ಇಷ್ಟಪಡ್ತೀನಿ, ನಾನು ಇಷ್ಟಪಡತ್ತೆ ಅಂತ ಹೇಳ್ಬಿಡುನು. ಭಾಳಾದ್ರೆ ಮದುವೆ ಮಾಡ್ತಾರೋ, ಅದಕ್ಕಿಂತ ಜಾಸ್ತಿ ಏನು ಮಾಡೋರು ಅದಾರ ಅವ್ರ. ಭಾಳಾದ್ರೆ ನೀ ಏನು ಟೆನ್ಷನ್ ಮಾಡ್ಕೋಬೇಡ. ನಾ ಎಲ್ಲರೂ ಹ್ಞೂ ಅನ್ನಿಸ್ತಾನೆ. ಅದನ್ನಂತೂ ನಾ ಜವಾಬ್ದಾರಿ ತೊಗೋತನು. ನೀ ಅವ್ರ ಸಂಬಂಧ ಅಂಜೆ ನನಗೆ ಮೀಟ್ ಆಗ್ಲಿಕ್ಕಂದ್ರೆ, ನನ್ನ ಜೊತೆ ಮಾತಾಡ್ಲಿಕ್ಕಂದ್ರೆ ನನಗೂ ಹರ್ಟ್ ಆಗ್ತೈತಿಲ್ಲ. ಸುಮ್ಮಿರು ಮಾರಾಯನ. ಎಲ್ಲಿದ್ದು ನಿನ್ನ ಜೊತೆ ಮಾತಾಡೋದಾಗ ಗೊತ್ತಾದ್ರೆ ನಾನು ಹೊರಗೆ ಹಾಕ್ತಾಳೆ ನಮ್ಮವ್ವ. ನಿನಗೆ ಗೊತ್ತಿಲ್ಲ ನಮ್ಮವ್ವನ ಬಗ್ಗೆ. ನೀ ಒಟ್ಟು ನನಗೆ ಬಿಟ್ಟು ಬಿಡು, ಒಟ್ಟು ತಲೆ ಕೆಡಿಸ್ಕೋಬೇಡ. ಈಗ ಒಟ್ಟು ಇನ್ನೂ 1 ವಾರ 1.5 ವಾರ ಮಟ್ಟ ನನಗೆ ಫೋನ್ ಹಚ್ಬೇಡ. ಜಾತ್ರೆ ಮುಗಿ ಮಟ್ಟ ನಾನು ನಿನಗೆ ಭೇಟಿ ಆಗಕ್ಕೆ ಹೋಗಲ್ಲ, ಏನೂ ಇಲ್ಲ. ಜಾತ್ರೆಗೆ ಇನ್ನೂ ಒಂದಿಟ್ಟು ಜೇಗದಾಗದು ಕುಂಡ್ರಾಕ್ ಬಂದಿರ್ತಾನೋ, ಅಲ್ಲೇ ಭೇಟಿ ಆಗಕ್ಕೆ ಬರ್ತೈತಿ. ಈಗ ಏನಾರು ನೀನು ಭೇಟಿ ಆಗಿದ್ದು ಗೊತ್ತಾತಂದ್ರೆ ನಮ್ಮವ್ವ ನನ್ನ ಮನೆ ಹೊರಸ್ಲ ದಾಟಿಸೇ ಕೊಡೋಂಗಿಲ್ಲ. ನನ್ನ ಸಾಲಿ ಪಡ್ಸಾಲಿನ ಮಾಡಿರ್ತೀನಿ. ಒಟ್ಟು ಬಾಯಿ ಮುಚ್ಕೊಂಡು ನನಗೆ ಈಗ ಫೋನ್ ಹಚ್ಚಬೇಡ. ರಾತ್ರಿ ಮೆಸೇಜ್ ಮಾಡ್ತಾನದು ನೋಡ್ಕೊಂಡು ಮೆಸೇಜ್ ಮಾಡ್ತಾನೆ. ಇದಕ್ಕೆ ನಮ್ಮ ಮಾಹಿ ಒಂದಿಟ್ಟು ಕಣ್ಣಿಟ್ಟಾಳ ಮೇಲೆ. ಅದಕ್ಕೆ ನೀ ಮನ್ಯಾನವ್ರಿಗೆ ಭಾಳ ಅಂಜತ್ತೀವ. ಏನು ಪ್ರೀತಿ ಮಾಡ್ರೆ ಅಂಜ ಬರ್ತಾನೆ ಅಂತ ಗೊತ್ತೈತ್ಲೋ. ಮಾಡುವಾಗ ತಿಳಿಯಂಗಿಲ್ಲ, ಮಾಡಿದ ಮೇಲೆ ತಿಟ್ಟು ಹಚ್ಕೋತ ಕೂತ್ರೆ ಹೆಂಗೆ? ನಿನಗೆ ನಾ ಬೇಕೋ ಮನ್ಯಾನವ್ರು ಬೇಕು?
ಅಲ್ಲ ಅನೂಪ್ ಈ ಥರ ಕೇಳ್ರೆ ಹೆಂಗೆ ಹೇಳಿನ ನನಗೆ ನೀನು ಬೇಕು ನಮ್ಮ ಮನೆಯವರು ಬೇಕು ಹಾಂ ಯಾವ್ದದು ಹೇಳಿ ನಿನಗೆ ಇಬ್ಬರು ಬೇಕಾ ನಂಗೆ ಇಬ್ಬರು ಅಂದರೆ ಇಬ್ಬರು ಇಷ್ಟನ ನನಗೆಲ್ಲನೂ ಬೇಕಾ ಈಗ ನೀನು ಅಟ್ಟೆ ಇಷ್ಟ ಆತ ಅನ್ನೋಕೆ ಬರೋಂಗಿಲ್ಲ ನಮ್ಮ ಮನೆಯವ್ರು ಅಟ್ಟೆ ಇಷ್ಟ ಆತ ಒಂದು ಸಾರಿ ಮನಸ್ಸು ಕೊಟ್ಮೇಲೆ ನೀನು ಇಷ್ಟನ ನನಗೆ ಸೊ ನೀ ಹಂಗೆ ನಾಕ ಹೋಗಬೇಡ ಅನೂಪ್ ಎಲ್ಲ ನೀ ಹಿಂಗೆ ಮಾತಾಡೋಕ್ಕಾದ್ರೆ ನನಗೂ ಭಾಳ ಹರ್ಟ್ ಆಗ್ತೈತಿ ಒಂದು ಇಟ್ಟು ಮೀಟ್ ಆಗೋದಿಲ್ಲ ಅಂದಿದ್ರೆ ನಿಂಗೆ ಎಟ್ಟು ಸಿಟ್ಟು ಬರತ್ತಿಲ್ಲ ನಾವು ಹುಡುಗರು ನಿಮಗೆ ಏನಂದ್ರೂ ಎಲ್ಲ ನಿಮಗೆ ಹಂಗೆ ಹಿಂಗೆ ಅನ್ನಿಸ್ತೈತಿ. ನಮ್ಮ ಬಗ್ಗೆ ಒಂದು ಈಟರ ವಿಚಾರ ಮಾಡ್ತೀರಿ, ನೀವು ಬರೀ ನಿಮ್ದು ಹುಡುಗಿಯಾರ ನಿಮ್ದಟ್ಟ ವಿಚಾರ ಮಾಡ್ತೀರಿ. ನಾವರಿ ನಿಮಗೆ ಫೋನ್ ಹಚ್ಚಿರೋ ಮನ್ಯಾನವ್ರು ಇರ್ತಾರೋ ಹಂಗೆ ಹಿಂಗೆ ಅಂತೀರಿ. ನೀವು ಆದರೆ ಯಾವಾಗ ಬೇಕಾದಾಗ ನಮಗೆ ಹಚ್ಚಿರೋ ನಾವು ಮಾತಾಡ್ಬೇಕು, ಅವಾಗ ನಾವು ಮಾತಾಡ್ಲಿಕ್ಕಂದ್ರೆ ನೀವು ಶಟ್ಕೊಂಡು ಫೋನ್ ಇಡ್ತೀರಿ. ನೀವು ಮಾಡೋದು ಒಂಥರನ ಬೇರೆ ಇರ್ತೈತಿ. ಅದನ್ನು ನೀವು ಮಾಡಿದ ನಾವು ಮಾಡಾಕತ್ತೀವಿ ಅಂದ್ರೆ ಹಿಂಗ್ಯಾಕೆ ಮಾಡ್ತಿ ಅದು ಅಳ್ಕೋತ ಕುಂಡಿರ್ತೀರಿ. ಏನು ಹೇಳೋದು ನಿಮ್ಮ ಹುಡುಗಿಯರ್ದ ಅದು ನಾವು ಯಾವಾಗ ಬೇಕಾದಾಗ ಫೋನ್ ಹಚ್ಚಕ್ಕೆ ನಮಗೆ ಫ್ರೀಡಮ್ ಇಲ್ಲ. ನೀವು ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ, ನಮ್ಮ ಮನ್ಯಾಗ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆ ಕೂತ ನೀವು ಫೋನ್ ಹಚ್ಚಿರೋ ನೀವು ಫೋನ್ ಬಂದೈತತ್ ನಾವು ಎಲ್ಲರನ್ನೂ ಬಿಟ್ಟು ಎದ್ದು ಹೊರಗೆ ಬಂದು ಮಾತಾಡ್ಬೇಕು. ಅದನ್ನು ನೀವು ಹಂಗೆ ಮಾಡೋಂಗಿಲ್ಲ. ಅದಕ್ಕೆ ಇದೊಂದು ನಿಮ್ಗೊಂದು ರೂಲ್ಸ್ ಬೇರೆ. ದೇವ್ರು ಏನು ಎಲ್ಲರಿಗೂ ಒಂದೇ ಥರ ಮಾಡೋದು ಬಿಟ್ಟು ಹುಡುಗಿಯರು ಭಾರಿ ಆದಪ್ಪ, ನಿಮ್ಮ ಡಿಮ್ಯಾಂಡೇ ಭಾಳ ಆಗ್ಯಾವ ಹುಡುಗಿಯರು. ನಿಮ್ದು ಹೆಂಗೆ ಇರ್ತೈತಿ ನಿಮ್ಮ ದೋಸ್ತ್ ಹಚ್ಚಾನು ಫೋನ್ ಹಚ್ಚಾನು ಅಂತಂದು ಎದ್ದು ಹೊರಗಡೆ ಬರ್ಬೋದು. ನಾವೇನಾರೇ ನಮ್ಮ ಗೆಳತಿ ಹಚ್ಚಾಳತ್ತಂದು ಒಂದು ಏಟು ಎದ್ದು ಹೊರಗೆ ಬಂದೇವ ನಮ್ಮ ಹಿಂದಿಂದ ನಮ್ಮ ಮಗುಗಳು ಬರ್ತಾರೆ, ಯಾರು ಹಚ್ಚಾರು ಯಾರು ನಿಮ್ಮ ಗೆಳತಿ ತಾಯಿಲ್ ನಾವಟ್ಟು ಮಾತಾಡ್ತಾನು ಒಂದು 5 ನಿಮಿಷ ಮಾತಾಡೋದು ಹೆಚ್ಚಾತಂದ್ರೆ ಬಂದು ಬಾಗಲ ನೀರು ಕೇಳಿಸ್ಕೊಳಕತ್ತಾರೆ ಯಾರ ಜೊತೆ ಮಾತಾಡತ್ತಳು ಏನೋ ಅಂತಂದು. ನಿಮಗೇನು ಗೊತ್ತಿರ್ತೈತಿ ನಮ್ಮ ಕಷ್ಟ ನಮಗೆ, ನಿಮ್ಮ ಕಷ್ಟ ನಿಮಗೆ. ನಿಮ್ದು ಹೆಂಗೆ ಇರ್ತೈತಿ ಯಾವಾಗ ನಾನು ಹುಡುಗಿ ಜೊತೆ ಮಾತಾಡ್ಲಿ ಅನ್ನೋದು ಇರ್ತೈತಿ, ನಮಗೂ ಹುಡುಗನ ಜೊತೆ ಯಾವಾಗ ಮಾತಾಡ್ಲಿ ಅನ್ನೋದು ಇರ್ತೈತಿ. ಆದ್ರೆ ಏನು ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ನಿಮ್ಗೆ ರೀಸನ್ ಐತಿ, ಎದ್ದು ಹೊರಗೆ ಹೋಗಿ ಮಾತಾಡ್ಬೋದು. ನಾವು ಎದ್ದು ಹೊರಗೆ ಹೋಗಿ ಮಾತಾಡೋಕತ್ತೀವನ ನಮ್ಮ ಮೇಲೆ ಡೌಟ ಚಾಲು ಆಗ್ತೈತಿ ಅನ್ನೋ ಇದನ್ನೊಂದು ತಿಳ್ಕೊನಿ. ಅಲ್ಲ ಇಷ್ಟು ದಿನ ಅದು ಬರೀ ನಾನು ತಿಳ್ಕೊಳತ್ತೀನಿ, ನೀ ಯಾವಾಗ ನನ್ನ ಬಗ್ಗೆ ತಿಳ್ಕೊಳಕತ್ತಿ. ಒಂದು ಸಾರಿ ರೀ ಇವತ್ತು ಒಂದು ತಾಸರಿ ನಮ್ಮ ಮನೆ ಕಡೆ ಬಂದು ಹೋಗು, ಸೌಂದರ್ಯ ನೆಪ ಮಾಡ್ಕೊಂಡೇ ಬಂದು ಇಲ್ಲಿಕ ನಾನು ನಿಮ್ಮ ಮನೆ ಕಡೆ ಬರ್ತಾನೆ ಈಗ ಹೇಳ್ತು. ನನಗಂತೂ ಭಾಕಟ್ ನೀನು ನೋಡ್ಬೇಕು ಅನ್ಸತೈತಿ. ಇಲ್ಲಿಕೊಂಡ್ರೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಆಯಿ ಜೊತೆ ಮಾತಾಡ್ಬೋದು ಕೂತು ಬಿಡ್ತಾನೆ. ನಾನು ಏನು ಕೇಳೋಕೆ ಹೋಗಬೇಡ. ಹಂಗೆ ಮಾಡಬೇಡ, ನಮ್ಮ ಆಯಿ ಜೊತೆ ಏನು ಬಂದು ಮಾತಾಡಬೇಡ. ಆಮೇಲೆ ನಮ್ಮ ಆಯಿಗೆ ನೀವು ಗೊತ್ತಿಲ್ಲ, ನಮ್ಮ ಆಯಿ ಭಾರಿ ಅಂದ್ರೆ ಭಾರಿ ಚಾಲು ಅದಾಳು, ಮಾತನ್ಯಾಗ ಹಿಡಿತಾಳು. ಬೇಡ ಒಟ್ಟು ಸುಮ್ಮಿರ, ನೀ ಈ ಕಡೆ ಬರಾಕ ಹೋಗ್ಬೇಡ. ನಾನು ನೋಡ್ಕೊಂಡು ಹೆಂಗಾರ ಟ್ರೈ ಮಾಡಿ ನಾಳೆ ಅದು ನಿಂಗೆ ಮೀಟ್ ಆಗಕ್ಕೆ ಟ್ರೈ ಮಾಡ್ತೀನಿ ಹೊರತು ನೀ ನಮ್ಮ ಮನೆ ಕಡೆ ಬರಾಕ ಹೋಗ್ಬೇಡ. ನಿಂಗೆ ಕಾಲು ಬೀಳನ್ನ ಬೀಳ್ತಾನೆ, ಒಟ್ಟು ಈ ಕಡೆ ಬರಾಕ ಹೋಗ್ಬೇಡ. ಈ ಕಡೆ ಸಮೀಪ ಆಯೇ ಬೇಡ ನೀ ನನಗೆ. ಎಲ್ಲ ನೀವು ಹೇಳ್ದಂಗೆ ಕೇಳಬೇಕು, ನಮ್ಮದು ಒಂದು ಆಟ ನಡೆಯಂಗಿಲ್ಲ. ಈಗ ಹಿಂಗೆ ಮಾಡ್ತೀರಿ, ಮದುವೆ ಆಗೋಣ ಎಲ್ಲ ನೀವು ಹೇಳ್ದಂಗೆ ನಾವು ಕೇಳೋದಾದ ಎಲ್ಲ ಹುಡುಗರು ಇದ್ದ ನೋಡು, ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆಗ್ಬೇಕಂದ್ರೆ ಆಕೆ ಹೇಳ್ದಂಗೆ ಕೇಳೋದು, ಕಣ್ಣು ಕಿಸಿದ್ರೆ ಸುಮ್ಕೊಂಡಿರ್ಬೇಕು. ನಮ್ಮನೆ ನೀವು ಮಾಡ್ಕೋತೀರಿ. ನಮ್ಮನ್ನ ಹೆಂಗೆ ಮಾಡ್ತೀರಿ ಅಂದ್ರೆ ನೀವು ಕೈಗೊಂಬಿ ಮಾಡ್ಕೊಂಡ್ಬಿಡ್ತೀರಿ ನೋಡಿ. ನಾವು ಲವ್ ಮಾಡೋ ಮಟ್ಟ ಅಟ್ಟ ನಿಮ್ಮ ಹಿಂದಿಂದ ಬೀಳೋದಲ್ದ, ಲವ್ ಮಾಡಿದ ಮೇಲಂತೂ ನಾವು ನಿಮಗೆ ಬಕೆಟ ಹಿಡಿಬೇಕು, ಪೂರ ಬಕೆಟ ಸಿಂಟೆಕ್ಸ್ ಡ್ರಮ್ಮ ಎಲ್ಲ ಹಿಡ್ಕೊಂಡು ಅಡ್ಡಾಡ್ಬೇಕು. ಏನು ಕಣ್ಣಾಗ ಅಂಜಿಸ್ಬಿಡ್ತೀರಿ. ಹ್ಞೂ ಅನ್ನೋ ಮಟ್ಟ ಒಂದು ನಿಮ್ಮ ಪ್ರೀತಿ, ನಾವು ಹ್ಞೂ ಅನ್ನೋ ಮಟ್ಟ ಒಂದು ಬೇರೆ ಇರ್ತೈತಿ ಪ್ರೀತಿ. ಹ್ಞೂ ಅಂದ ಮೇಲೆ ನೀವು ಆಡೋ ಆಟಗಳು ಏನು ಒಟ್ಟ ನಮ್ಮನ್ನೇನು ಒಟ್ಟ ಕೈಯಾಗ ಹಿಡ್ಕೊಂಡು ಬುಗುರಿ ತಿರುಗಿಸ್ತೀರಿ. ಏನು ಹುಡುಗಿಯಾರು ಮಾರೇನು ಹುಡುಗಿಯಾರು ತಲೆ ಅಂದ್ರೆ ತಲೆ. ಮೊದಲ ಪ್ರೀತಿ ನಿಮ್ಮ ಮುಂದೆ ಹೇಳ್ಕೊಳಕ್ಕಿಂತ ಮುಂಚೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ನಿಮ್ಮ ಹಿಂದೆ ಬಿದ್ದು ಅವಾಗೂ ನಮ್ಮನ್ನು ತಿರುಗಿಸ್ತೀರಿ. ಆಮೇಲೆ ನಮ್ಮ ಲವ್ ನೀವು ಒಪ್ಕೊಂಡ ಮ್ಯಾಲ ನಿಮ್ಮ ಕೈಯಾಗ ಹಿಡ್ಕೊಂಡು ಬುಗುರಿ ತಿರುಗಿಸ್ದಂಗೆ ಜುಪ್ರು ಹಿಡಿದು ಹಿಂಗೆ ಗರ್ರ ತಿರುಗಿಸಿ ಕಾಡ್ಬೇಕಾಡಕ್ಕೆ ಒಗಿತೀರಿ ನೀವು. ಹುಡುಗಿಯರ ಭಾರಿ ಚಾಲು ಅದಿರಿ ನೀವು. ನಾವು ನೋಡಿ ಹುಡುಗರೆಲ್ಲ ಮಳ್ಳಾಗಿ ಒಟ್ಟು ಏನು ಹೇಳಿಬಿಡು ಪೂಜಾ. ಅನ್ನೋಪ್ಪ ಹಂಗೆಲ್ಲ ಅನ್ನಕ್ಕೆ ಹೋಗಬೇಡ. ನಾ ಏನು ನಿನ್ನ ಬುಗುರಿ ಕತೆ ಏನು ತಿರುಗಿಸಿಲ್ಲ. ಇರಲಿ, ನನಗೆ ಮೀಟ್ ಆಗಬೇಕಿಲ್ಲ, ನಾನು ನಾಳೆದು ನೋಡ್ಕೊಂಡು ಮೀಟ್ ಆಗ್ತೀನಿ. ಇವತ್ತಂತೂ ಆಗಲ್ಲ. ಇವತ್ತು ನಮ್ಮ ಆಯಿ ಹಾಕು ನಮ್ಮ ಮೇಲೆ ಡೌಟ್ ಮಾಡತ್ತೇಳು. ನಾ ಇವತ್ತು ಹೆಂಗಾರೆ ಮಾಡಿ ನಮ್ಮ ಆಯಿ ಜೊತೆನ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಕೆ ಮುಂದೆ ಓದ್ಕೊಂಡ್ಬಿಡ್ತಾನು, ಏನಾಗೋದಿಲ್ಲ. ಇನ್ನು ನಿಂಗೊಂದು ಹೇಳಬೇಕಂದ್ರೆ ನಾನು ನಾಳೆದು ಮೀಟ್ ಆಗ್ತಾನೆ. ಸೌಂದರ್ಯ ಫೋನ್ ಮಾಡಿ ಹೇಳ್ತಾನೆ ನಾಳೆ ಬರ್ತಾನೆ ತಂದು. ಸೊ ಸೌಂದರ್ಯ ನಮ್ಮ ಮಮ್ಮಿಗೆ ಫೋನ್ ಮಾಡ್ಯಾದ, ಮೀಟ್ ಆಗ್ತಾನೆ. ಇವತ್ತಂತೂ ಬೇಡ ಪ್ಲೀಸ್ ಅರ್ಥ ಮಾಡ್ಕೊ, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ. ನಾನು ಊರಾಗ ಇದ್ದಾಗ ನಿನಗೂ ಗೊತ್ತೈತಿ ಏನೇನು ತೊಂದರೆ ಇರ್ತಾವಂತ. ಅರ್ಥ ಮಾಡ್ಕೊ ಪ್ಲೀಸ್ ಅನ್ನೋ. ಇದೊಂದು ಸಾರಿ ಸಾರಿ ಯಾರು ಬರಾತಾರ ನಾ ಫೋನ್ ಇಡಬೇಕು ತೋಡ. ಸಾರಿ ಐ ಲವ್ ಯು ಪ್ಲೀಸ್. ಏನಿಲ್ಲ, ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ, ಅರ್ಥ ಮಾಡ್ಕೊ. ಮತ್ತು ಫೋನ್ದಾಗ ಮಾತಾಡಿ ಯಾರು ಗೊತ್ತಾರ, ಫೋನ್ ಇಸ್ಕೊತಾರೆ. ಬಾಯ್ ಅನ್ನೋ ಪ್ಲೀಸ್. ಬಾಯ್ ಸಾರಿ ಅನ್ನೋ. ಬಾಯ್ ಪ್ಲೀಸ್. ಐ ಲವ್ ಯು. ಏನು ಹುಡುಗಿಯಾರು ಇವ್ರು ಮಾತಾಡಿದಂಗೆ ಮಾತಾಡಬೇಕು, ಬೇಡಂದಾಗ ನಾವು ಮುಚ್ಕೊಂಡು ಕಟ್ ಮಾಡಬೇಕು. ಇರ್ಲಿಕ್ಕ ನಮ್ಮ ಆಟ ನಡೆಯಂಗಿಲ್ಲ.
ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ವಿಡಿಯೋ ಹೆಂಗೆ ಐತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.